ಬಳ್ಳಾರಿ ಜಿಲ್ಲೆಯಲ್ಲಿ ಬ್ರೂಸ್ಪೇಟೆ ಪೊಲೀಸ್ ಠಾಣೆ, ಕೌಲ್ ಬಜಾರು, APMC ಮತ್ತು ಗಾಂಧಿನಗರ ಪೊಲೀಸ್ ಠಾಣೆಯನ್ನು ಒಳಗೊಂಡಂತೆ ಸುಮಾರು 103 ವಾಹನಗಳು ಮೊಹಮ್ಮದ್ ಜಾವೀದ್ ಪಾಷಾ ಅಲಿಯಾಸ್ ಸೋನು ಅವರು ಇವರು ಓನರ್ಸ್ ಹತ್ರ, ಕಾರ್ ಮಾಲೀಕರ ಹತ್ರ ತೆಗೆದುಕೊಂಡು ತಿಂಗಳಿಗೆ 50,000 ದುಡ್ಡು ಹಾಕ್ತೀವಿ ಅಂತ ಹೇಳಿ ಅದು ಲೀಸ್ಗೆ ತಗೊಂಡಿರ್ತಾರೆ. ಆದರೆ ದುಡ್ಡು ಕೊಟ್ಟಿಲ್ಲ ಮತ್ತು ಕಾರು ಹಿಂತಿರುಗಿಸಿಲ್ಲ. ತದನಂತರ ಗೊತ್ತಾಗುತ್ತೆ ಅವ್ರಿಗೆ ಈ ಕಾರ್ನ ಮಾರಿರಬಹುದು ಅಂತ ಅವ್ರಿಗೆ ಡೌಟ್ ಬರುತ್ತೆ. ಇದರಂತೆ ಅವರು ಪ್ರಕರಣವನ್ನು ದಾಖಲು ಮಾಡಲಾಗಿತ್ತು. 103 ಕಾರು ಪೈಕಿಯಲ್ಲಿ ಈಗ 44 ಕಾರುಗಳನ್ನ ನಾವು ವಶಕ್ಕೆ ಪಡೆದು ಅವರ ಓನರ್ಸ್ಗೆ ಕೋರ್ಟ್ ಪರ್ಮಿಷನ್ ತಗೊಂಡು ಹಿಂತಿರುಗಿಸಲಾಗಿದೆ ಈ ದಿನ. ಇನ್ನು ಉಳಿದಂತೆ ಏನು 59 ವೆಹಿಕಲ್ ಇದೆ, ಅದನ್ನು ಪರ್ಚೇಸ್ ಮಾಡಿರೋರಿಗೆ ಗೊತ್ತಿರುತ್ತೆ. ಈ ಥರ ಕಳ್ಳತನದಲ್ಲಿ ಯಾವುದೇ ಒಂದು ಅಥವಾ ಮೋಸ ಮಾಡಿ ಕಳ್ಳತನ ಮಾಡಿ ತೊಗೊಂಡೋದು ಅಂದರೆ ಮಾಡೋದು ಎಷ್ಟು ಅಪರಾಧನೋ ಅಂಥ ಮಾಲ್ನ ತೊಗೊಳ್ಳೋದು ಅಷ್ಟೇ ಅಪರಾಧ ಆಗಿರುತ್ತೆ. ಇದಕ್ಕೆ ಯಾವುದೇ ಡಾಕ್ಯುಮೆಂಟ್ಸ್ ಇರಲ್ಲ. ಆವಾಗಲೇ ನಿಮಗೆ ಸ್ವಲ್ಪ ಡೌಟ್ ಇರಬೇಕಾಗಿತ್ತು. ಇದರಲ್ಲಿ ನಿಮ್ಮಲ್ಲಿ ಏನಾದರೂ ಇದ್ದರೆ ಈ ಮೂಲಕ ಮಾಧ್ಯಮದ ಮೂಲಕ ನಾನು ವಿನಂತಿಸ್ಕೊಳ್ತೀನಿ. ನೀವು ಅಂಥ ವೆಹಿಕಲ್ ಯಾವುದಾದ್ರು ತೊಗೊಂಡಿದ್ದರೆ ಕೂಡಲೇ ನೀವು ಆ ಸಂಬಂಧಪಟ್ಟ ಪೊಲೀಸ್ ಠಾಣೆಯಲ್ಲಿ ನೀವು ಹಿಂತಿರುಗಿಸ್ಬೇಕು ಈ ವಾಹನ ಅಂತ ಈ ಮೂಲಕ ಕೇಳ್ಬೋದು. ಅಕ್ಯೂಸ್ಡ್ ಟ್ರೇಸು ಈಗ ಕೆಲವೊಂದು ಮಾಹಿತಿ ಗೊತ್ತಾಗಿದೆ. ಆ ನಿಟ್ಟಿನಲ್ಲಿ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಇದಕ್ಕೆ ತನಿಖಾ ತಂಡವನ್ನು ರಚಿಸಿದ್ದೀವಿ. ಇಷ್ಟರಲ್ಲೇ ಸದ್ಯದಲ್ಲೇ ನಾವು ಅಕ್ಯೂಸ್ನ ಸಹ ನಾವು ಅರೆಸ್ಟ್ ಇಲ್ಲ, ಬೇರೆ ಕಡೆ ಇರುವಂಥವ್ರು. ಯಾವ್ಯಾವ ಪ್ರದೇಶದಲ್ಲಿ ರಾಯಚೂರು ಸುತ್ತಮುತ್ತ ನೈಬರಿಂಗ್ ಡಿಸ್ಟ್ರಿಕ್ಸಲ್ಲಿ ಇದ್ದಿರುವಂಥ ಗಾಡಿಗಳು ಇದು. ಇನ್ನು 59 ಗಾಡಿಗಳು ಬಳ್ಳಾರಿ ಜಿಲ್ಲೆಯಲ್ಲಿ ಪ್ರಕರಣ ದಾಖಲಾಗಿರೋದು ಇನ್ನೂ ರಿಕವರ್ ಆಗಿಲ್ಲ. ಯಾರ ಹತ್ರ ಈಗ ವೆಹಿಕಲ್ ಇದೆ ನಿಮಗೆ ತಿಳಿದಿರ್ತದೆ, ಯಾರು ತೊಗೊಂಡಿದ್ದಾರೆ ಅವ್ರಿಗೆ ತಿಳಿದಿರ್ತದೆ. ಈ ಮೂಲಕ ಅವರೇ ಬಂದು ಹಿಂತಿರುಗಿಸ್ಬೇಕು ಅಂತ ವಿನಂತಿಸ್ಕೊಳ್ತೀನಿ. ಯಾವುದೇ ಕಳ್ಳತನ ಅಥವಾ ಮೋಸ ಮಾಡಿರುವಂಥ ಒಂದು ವೆಹಿಕಲ್ ಇಟ್ಕೊಂಡ್ರೆ ಅವರು ಸಹ ಅಪರಾಧಿ ಆಗ್ತಾರೆ, ತಿಳಿದು ಇಟ್ಕೊಂಡ್ರೆ ಅವರು ಸಹ ಅಪರಾಧಿಗಳಾಗ್ತಾರೆ. ಸೊ ಅದರಿಂದ ಈ ಮೂಲಕ ನಾನು ವಿನಂತಿಸ್ಕೊಳ್ತೀನಿ, ಎಲ್ಲರೂ ಅದನ್ನು ಹಿಂತಿರುಗಿಸ್ಬೇಕು. ಮೇಡಮ್, ಈಗ ಒಂದು ಕನ್ಫ್ಯೂಷನ್ ಇದೆ ಎಲ್ಲರಿಗೂ, ಇದನ್ನೆಲ್ಲ ಗಿರ್ವಿ ಇಟ್ಕೊಂಡಿದ್ದು ಅಥವಾ ಅವ್ರು ಸೇಲ್ ಮಾಡ್ತೀವಿ ಈಗ ಅರ್ಜೆಂಟ್ ಸ್ವಲ್ಪ ದುಡ್ಡು ಕೊಡಿ ಅಂತ ತೊಗೊಂಡಿದ್ದ ಅನ್ನೋದು ಒಂದು ಈ ಥರ ಮಾಡಿ ಇಲ್ಲ, ಆಲ್ಮೋಸ್ಟ್ ಸೇಲ್ಗಂತಾನೆ ತೊಗೊಂಡಿದ್ದಾರೆ. ಸೇಲಿಗೆ ತೊಗೊಂಡ್ರೆ ಅದರದ್ದೇ ಆದ ಪ್ರಕ್ರಿಯೆ ಇರ್ತದೆ. ಅದು ಯಾವುದು ಪಾಲಿಸದೆ ಏಕಾಏಕಿ ತೊಗೊಂಡಿರೋದು ಅದು ಸರಿ ಇಲ್ಲ. ಸೊ ಈ ಮೂಲಕ ನಾನು ಅದನ್ನು ಹಿಂತಿರುಗಿಸ್ಬೇಕಂತ ಹೇಳ್ತೀನಿ. ಈಗ ದುಡ್ಡು ಕಳ್ಕೊಂಡಲ್ಲ ಮೇಡಮ್, ಈಗ ಅವ್ರ ಕಾರ್ನ ದುಡ್ಡು ಕೊಟ್ಟರೆ ಅವ್ರು ಏನಾದರೂ ಕಂಪ್ಲೇಂಟ್ ಕೊಟ್ಟರೆ ಮತ್ತೆ ತೊಗೊಳ್ತಾರೆ, ನೀವು ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ಬೋದು? ಅವರು ಖಂಡಿತ ಅವ್ರಿಗೇನಾದರೂ ಮೋಸ ಆಗಿದ್ದರೆ ಅವರು ಸಹ ಕಂಪ್ಲೇಂಟ್ ಕೊಡ್ಬೋದು, ಅದರಲ್ಲೇನಿಲ್ಲ. ಇದೇ ಒಂದೇ ಪ್ರಕರಣಕ್ಕೆ ಸಂಬಂಧಪಟ್ಟಿರೋದ್ರಿಂದ ಇದರಲ್ಲೇ ತನಿಖೆ ಕೈಗೊಂಡು ಅದನ್ನು ಸಹ ನಾವು ಎಷ್ಟೆಷ್ಟು ಕೊಟ್ಟಿದ್ದಾರೆ ಮೇಡಮ್ ಒಬ್ಬೊಬ್ರು ಅಂದಾಜು ವೆಹಿಕಲ್ಗಳ ಮೇಲೆ? ಒಂದು ವೆಹಿಕಲ್ ಡಿಫ್ರೆಂಟ್ ಆಗಿ ಅಂದಾಜು ಆ್ಯಾವರೇಜ್ ಒಂದು 4-5 ಲ್ಯಾಕ್ಸ್ ಅಷ್ಟು ತಗೊಂಡು ಅಡ್ವಾನ್ಸ್ ಕೊಟ್ಟು. ಅಂದರೆ ಎಲ್ಲರೂ ಒಂದೇ ಥರ ಇಲ್ಲ, ಡಿಫ್ರೆಂಟ್ ವೆಹಿಕಲ್ಸ್ಗೆ ಡಿಫ್ರೆಂಟ್ ಇದೆ. ಆನ್ ಆ್ಯಾವ್ರೇಜು 4-5 ಲಕ್ಷಗಳು. ಇಷ್ಟು ಪ್ರಮಾಣದ ಕಾರ್ಗಳು ಒಂದೇ ಟೈಮಿಗೆ ತೊಗೊಂಬರ್ದಷ್ಟು ಸುಲಭ ಅಲ್ಲ. ಸೊ ಹೆಂಗೆ ಪತ್ತೆ ಹಚ್ಚಿದ್ರಿ ಅಂತ ಮೇಡಮ್? ಅಲ್ಲ, ಪತ್ತೆ ಹಚ್ಚೋದು ಕೆಲವೊಂದು ಮಾಹಿತಿ ಮೇಲೆ ಕೆಲವೊಂದು GPS ಮೂಲಕ ನಾವು ಪತ್ತೆ ಹಚ್ಚಿದ್ದೀವಿ. ಒಂದೇ ದಿವಸದಲ್ಲಿ ಇಷ್ಟು ಗಾಡಿ ಏನಲ್ಲ, ನಾವು ಗ್ರ್ಯಾಜುಯಲಿ ಇನ್ಫಾರ್ಮೇಷನ್ ಬಂದಾಗ ಸ್ವಲ್ಪನೇ ತೊಗೊಂಡು ನಿಲ್ಲಿಸಿತ್ತು. ಬಟ್ ಈ ದಿವಸ ರಿಲೀಸ್ ಮಾಡಬೇಕಾದ್ರೆ ನಾವು ಇದನ್ನು ಹೇಳಿ. ಬಳ್ಳಾರಿ ಜಿಲ್ಲೆಯಲ್ಲಿ ಬ್ರೂಸ್ಪೇಟೆ ಪೊಲೀಸ್ ಠಾಣೆ, ಕೌಲ್ ಬಜಾರು, APMC ಮತ್ತು ಗಾಂಧಿನಗರ ಪೊಲೀಸ್ ಠಾಣೆಯನ್ನು ಒಳಗೊಂಡಂತೆ ಸುಮಾರು 103 ವಾಹನಗಳು ಮೊಹಮ್ಮದ್ ಜಾವೀದ್ ಪಾಷಾ ಅಲಿಯಾಸ್ ಸೋನು ಅವರು ಇವರು ಓನರ್ಸ್ ಹತ್ರ, ಕಾರ್ ಮಾಲೀಕರ ಹತ್ರ ತೆಗೆದುಕೊಂಡು ತಿಂಗಳಿಗೆ 50,000 ದುಡ್ಡು ಹಾಕ್ತೀವಿ ಅಂತ ಹೇಳಿ ಅದು ಲೀಸ್ಗೆ ತಗೊಂಡಿರ್ತಾರೆ. ಆದರೆ ದುಡ್ಡು ಕೊಟ್ಟಿಲ್ಲ ಮತ್ತು ಕಾರು ಹಿಂತಿರುಗಿಸಿಲ್ಲ. ತದನಂತರ ಗೊತ್ತಾಗುತ್ತೆ ಅವ್ರಿಗೆ ಈ ಕಾರ್ನ ಮಾರಿರಬಹುದು ಅಂತ ಅವ್ರಿಗೆ ಡೌಟ್ ಬರುತ್ತೆ. ಇದರಂತೆ ಅವರು ಪ್ರಕರಣವನ್ನು ದಾಖಲು ಮಾಡಲಾಗಿತ್ತು. 103 ಕಾರು ಪೈಕಿಯಲ್ಲಿ ಈಗ 44 ಕಾರುಗಳನ್ನ ನಾವು ವಶಕ್ಕೆ ಪಡೆದು ಅವರ ಓನರ್ಸ್ಗೆ ಕೋರ್ಟ್ ಪರ್ಮಿಷನ್ ತಗೊಂಡು ಹಿಂತಿರುಗಿಸಲಾಗಿದೆ ಈ ದಿನ. ಇನ್ನು ಉಳಿದಂತೆ ಏನು 59 ವೆಹಿಕಲ್ ಇದೆ, ಅದನ್ನು ಪರ್ಚೇಸ್ ಮಾಡಿರೋರಿಗೆ ಗೊತ್ತಿರುತ್ತೆ. ಈ ಥರ ಕಳ್ಳತನದಲ್ಲಿ ಯಾವುದೇ ಒಂದು ಅಥವಾ ಮೋಸ ಮಾಡಿ ಕಳ್ಳತನ ಮಾಡಿ ತೊಗೊಂಡೋದು ಅಂದರೆ ಮಾಡೋದು ಎಷ್ಟು ಅಪರಾಧನೋ ಅಂಥ ಮಾಲ್ನ ತೊಗೊಳ್ಳೋದು ಅಷ್ಟೇ ಅಪರಾಧ ಆಗಿರುತ್ತೆ. ಇದಕ್ಕೆ ಯಾವುದೇ ಡಾಕ್ಯುಮೆಂಟ್ಸ್ ಇರಲ್ಲ. ಆವಾಗಲೇ ನಿಮಗೆ ಸ್ವಲ್ಪ ಡೌಟ್ ಇರಬೇಕಾಗಿತ್ತು. ಇದರಲ್ಲಿ ನಿಮ್ಮಲ್ಲಿ ಏನಾದರೂ ಇದ್ದರೆ ಈ ಮೂಲಕ ಮಾಧ್ಯಮದ ಮೂಲಕ ನಾನು ವಿನಂತಿಸ್ಕೊಳ್ತೀನಿ. ನೀವು ಅಂಥ ವೆಹಿಕಲ್ ಯಾವುದಾದ್ರು ತೊಗೊಂಡಿದ್ದರೆ
ಕೂಡಲೇ ನೀವು ಆ ಸಂಬಂಧಪಟ್ಟ ಪೊಲೀಸ್ ಠಾಣೆಯಲ್ಲಿ ನೀವು ಹಿಂತಿರುಗಿಸ್ಬೇಕು ಈ ವಾಹನ ಅಂತ ಈ ಮೂಲಕ ಕೇಳ್ಬೋದು. ಅಕ್ಯೂಸ್ಡ್ ಟ್ರೇಸು ಈಗ ಕೆಲವೊಂದು ಮಾಹಿತಿ ಗೊತ್ತಾಗಿದೆ. ಆ ನಿಟ್ಟಿನಲ್ಲಿ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಇದಕ್ಕೆ ತನಿಖಾ ತಂಡವನ್ನು ರಚಿಸಿದ್ದೀವಿ. ಇಷ್ಟರಲ್ಲೇ ಸದ್ಯದಲ್ಲೇ ನಾವು ಅಕ್ಯೂಸ್ನ ಸಹ ನಾವು ಅರೆಸ್ಟ್ ಇಲ್ಲ, ಬೇರೆ ಬೇರೆ ಕಡೆ ಇರುವಂಥವ್ರು. ಯಾವ್ಯಾವ ಪ್ರದೇಶದಲ್ಲಿ ರಾಯಚೂರು ಸುತ್ತಮುತ್ತ ನೈಬರಿಂಗ್ ಡಿಸ್ಟಿಕ್ಸಲ್ಲಿ ಇದ್ದಿರುವಂಥ ಗಾಡಿಗಳು ಇದು. ಇನ್ನು 59 ಗಾಡಿಗಳು ಬಳ್ಳಾರಿ ಜಿಲ್ಲೆಯಲ್ಲಿ ಪ್ರಕರಣ ದಾಖಲಾಗಿರೋದು ಇನ್ನೂ ರಿಕವರ್ ಆಗಿಲ್ಲ. ಯಾರ ಹತ್ರ ಈಗ ವೆಹಿಕಲ್ ಇದೆ ನಿಮಗೆ ತಿಳಿದಿರ್ತದೆ, ಯಾರು ತೊಗೊಂಡಿದ್ದಾರೆ ಅವ್ರಿಗೆ ತಿಳಿದಿರ್ತದೆ. ಈ ಮೂಲಕ ಅವರೇ ಬಂದು ಹಿಂತಿರುಗಿಸ್ಬೇಕು ಅಂತ ವಿನಂತಿಸ್ಕೊಳ್ತೀನಿ. ಯಾವುದೇ ಕಳ್ಳತನ ಅಥವಾ ಮೋಸ ಮಾಡಿರುವಂಥ ಒಂದು ವೆಹಿಕಲ್ ಇಟ್ಕೊಂಡ್ರೆ ಅವರು ಸಹ ಅಪರಾಧಿ ಆಗ್ತಾರೆ, ತಿಳಿದು ಇಟ್ಕೊಂಡ್ರೆ ಅವರು ಸಹ ಅಪರಾಧಿಗಳಾಗ್ತಾರೆ. ಸೊ ಅದರಿಂದ ಈ ಮೂಲಕ ನಾನು ವಿನಂತಿಸ್ಕೊಳ್ತೀನಿ, ಎಲ್ಲರೂ ಅದನ್ನು ಹಿಂತಿರುಗಿಸ್ಬೇಕು. ಮೇಡಮ್, ಈಗ ಒಂದು ಕನ್ಫ್ಯೂಷನ್ ಇದೆ ಎಲ್ಲರಿಗೂ, ಇದನ್ನೆಲ್ಲ ಗಿರ್ವಿ ಇಟ್ಕೊಂಡಿದ್ವಾ ಅಥವಾ ಅವ್ರು ಸೇಲ್ ಮಾಡ್ತೀವಿ ಈಗ ಅರ್ಜೆಂಟ್ ಸ್ವಲ್ಪ ದುಡ್ಡು ಕೊಡಿ ಅಂತ ತೊಗೊಂಡಿದ್ದ ಅನ್ನೋದು ಒಂದು ಈ ಥರ ಮಾಡಿದ್ದಾರೆ. ಎಲ್ಲ ಆಲ್ಮೋಸ್ಟ್ ಸೇಲ್ಗಂತಾನೆ ತೊಗೊಂಡಿದ್ದಾರೆ. ಸೇಲ್ಗೆ ತೊಗೊಂಡ್ರೆ ಅದರದ್ದೇ ಆದ ಪ್ರಕ್ರಿಯೆ ಇರ್ತದೆ. ಅದು ಯಾವುದು ಪಾಲಿಸದೆ ಏಕಾಏಕಿ ತೊಗೊಂಡಿರೋದು ಅದು ಸರಿ ಇಲ್ಲ. ಸೊ ಈ ಮೂಲಕ ನಾನು ಅದನ್ನು ಹಿಂತಿರುಗಿಸ್ಬೇಕಂತ ಹೇಳ್ತೀನಿ. ಈಗ ದುಡ್ಡು ಕಳ್ಕೊಂಡಲ್ಲ ಮೇಡಮ್, ಈಗ ಅವ್ರ ಕಾರ್ನ ದುಡ್ಡು ಕೊಟ್ಟರೆ ಅವ್ರು ಏನಾದರೂ ಕಂಪ್ಲೇಂಟ್ ಕೊಟ್ಟರೆ ಮತ್ತೆ ತೊಗೊಳ್ತಾರೆ, ನೀವು ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ಬೋದು? ಅವರು ಖಂಡಿತ ಅವ್ರಿಗೇನಾದರೂ ಮೋಸ ಆಗಿದ್ರೆ ಅವರು ಸಹ ಕಂಪ್ಲೇಂಟ್ ಕೊಡ್ಬೋದು, ಅದರಲ್ಲೇನಿಲ್ಲ. ಇದೇ ಒಂದೇ ಪ್ರಕರಣಕ್ಕೆ ಸಂಬಂಧಪಟ್ಟಿರೋದ್ರಿಂದ ಇದರಲ್ಲೇ ತನಿಖೆ ಕೈಗೊಂಡು ಅದನ್ನು ಸಹ ನಾವು ಎಷ್ಟೆಷ್ಟು ಕೊಟ್ಟಿದ್ದಾರೆ ಮೇಡಮ್ ಒಬ್ಬೊಬ್ರು ಅಂದಾಜು ವೆಹಿಕಲ್ಗಳ ಮೇಲೆ? ಒಂದು ವೆಹಿಕಲ್ ಡಿಫ್ರೆಂಟ್ ಆಗಿದೆ. ಅಂದಾಜು ಆ್ಯಾವರೇಜ್ ಒಂದು 4-5 lakhs ಅಷ್ಟು ತಗೊಂಡು ಅಡ್ವಾನ್ಸ್ ಕೊಟ್ಟು, ಅಂದರೆ ಎಲ್ಲರೂ ಒಂದೇ ಥರ ಇಲ್ಲ, ಡಿಫ್ರೆಂಟ್ ವೆಹಿಕಲ್ಸ್ಗೆ ಡಿಫ್ರೆಂಟ್ ಇದೆ. ಆನ್ ಆ್ಯಾವ್ರೇಜ್ 4 ರಿಂದ 5 ಲಕ್ಷಗಳು. ಇಷ್ಟು ಪ್ರಮಾಣದ ಕಾರ್ಗಳು ಒಂದೇ ಟೈಮಿಗೆ ತೊಗೊಂಬರ್ದಷ್ಟು ಸುಲಭ ಅಲ್ಲ. ಸೊ ಹೆಂಗೆ ಪತ್ತೆ ಹಚ್ಚಿದ್ರಿ ಅಂತ ಮೇಡಮ್? ಅಲ್ಲ, ಪತ್ತೆ ಹಚ್ಚೋದು ಕೆಲವೊಂದು ಮಾಹಿತಿ ಮೇಲೆ ಕೆಲವೊಂದು GPS ಮೂಲಕ ನಾವು ಪತ್ತೆ ಹಚ್ಚಿದ್ದೀವಿ. ಒಂದೇ ದಿವಸದಲ್ಲಿ ಇಷ್ಟು ಗಾಡಿ ಏನಲ್ಲ, ನಾವು ಗ್ರ್ಯಾಜುಯಲಿ ಇನ್ಫಾರ್ಮೇಷನ್ ಬಂದಾಗ ಸ್ವಲ್ಪನೇ ತೊಗೊಂಡು ನಿಲ್ಲಿಸಿತ್ತು. ಬಟ್ ಈ ದಿವಸ ರಿಲೀಸ್ ಮಾಡಬೇಕಾದ್ರೆ ನಾವು ಇದನ್ನು ಹೇಳಿ, ಬಳ್ಳಾರಿ ಜಿಲ್ಲೆಯಲ್ಲಿ ಬ್ರೂಸ್ಪೇಟೆ ಪೊಲೀಸ್ ಠಾಣೆ, ಕೌಲ್ ಬಜಾರು, APMC ಮತ್ತು ಗಾಂಧಿನಗರ ಪೊಲೀಸ್ ಠಾಣೆಯನ್ನು ಒಳಗೊಂಡಂತೆ ಸುಮಾರು 103 ವಾಹನಗಳು ಮೊಹಮ್ಮದ್ ಜಾವೀದ್ ಪಾಷಾ ಅಲಿಯಾಸ್ ಸೋನು ಇವರು ಓನರ್ಸ್ ಹತ್ರ, ಕಾರ್ ಮಾಲೀಕರ ಹತ್ರ ತೆಗೆದುಕೊಂಡು ತಿಂಗಳಿಗೆ 50,000 ದುಡ್ಡು ಹಾಕ್ತೀವಿ ಅಂತ ಹೇಳಿ ಲೀಸ್ಗೆ ತಗೊಂಡಿರ್ತಾರೆ. ಆದರೆ ದುಡ್ಡು ಕೊಟ್ಟಿಲ್ಲ ಮತ್ತು ಕಾರು ಹಿಂತಿರುಗಿಸಿಲ್ಲ. ತದನಂತರ ಗೊತ್ತಾಗುತ್ತೆ ಅವ್ರಿಗೆ ಈ ಕಾರ್ನ ಮಾರಿರಬಹುದು ಅಂತ ಅವ್ರಿಗೆ ಡೌಟ್ ಬರುತ್ತೆ. ಇದರಂತೆ ಅವರು ಪ್ರಕರಣವನ್ನು ದಾಖಲು ಮಾಡಲಾಗಿತ್ತು. 103 ಕಾರ್ ಪೈಕಿಯಲ್ಲಿ ಈಗ 44 ಕಾರ್ಗಳನ್ನ ನಾವು ವಶಕ್ಕೆ ಪಡೆದು ಅವರ ಓನರ್ಸ್ಗೆ ಕೋರ್ಟ್ ಪರ್ಮಿಷನ್ ತೊಗೊಂಡು ಹಿಂತಿರುಗಿಸಲಾಗಿದೆ ಈ ದಿನ. ಇನ್ನು ಉಳಿದಂತೆ ಏನು 59 ವೆಹಿಕಲ್ ಇದೆ ಅದನ್ನು ಪರ್ಚೇಸ್ ಮಾಡಿರೋರಿಗೆ ಗೊತ್ತಿರುತ್ತೆ. ಈ ಥರ ಕಳ್ಳತನದಲ್ಲಿ ಯಾವುದೇ ಒಂದು ಅಥವಾ ಮೋಸ ಮಾಡಿ ಕಳ್ಳತನ ಮಾಡಿ ತೊಗೊಂಡೋದು ಅಂದರೆ ಮಾಡೋದು ಎಷ್ಟು ಅಪರಾಧನೋ ಅಂಥ ಮಾಲ್ನ ತೊಗೊಳ್ಳೋದು ಅಷ್ಟೇ ಅಪರಾಧ ಆಗಿರುತ್ತೆ. ಇದಕ್ಕೆ ಯಾವುದೇ ಡಾಕ್ಯುಮೆಂಟ್ಸ್ ಇರಲ್ಲ. ಆವಾಗಲೇ ನಿಮಗೆ ಸ್ವಲ್ಪ ಡೌಟ್ ಇರಬೇಕಾಗಿತ್ತು. ಇದರಲ್ಲಿ ನಿಮ್ಮಲ್ಲಿ ಏನಾದರೂ ಇದ್ದರೆ ಈ ಮೂಲಕ ಮಾಧ್ಯಮದ ಮೂಲಕ ನಾನು ವಿನಂತಿಸ್ಕೊಳ್ತೀನಿ, ನೀವು ಅಂಥ ವೆಹಿಕಲ್ ಯಾವುದಾದ್ರು ತೊಗೊಂಡಿದ್ದರೆ ಕೂಡಲೇ ನೀವು ಆ ಸಂಬಂಧಪಟ್ಟ ಪೊಲೀಸ್ ಠಾಣೆಯಲ್ಲಿ ನೀವು ಹಿಂತಿರುಗಿಸ್ಬೇಕು ಈ ವಾಹನ ಅಂತ ಈ ಮೂಲಕ ಕೇಳ್ಬೋದು. ಅಕ್ಯೂಸ್ಡ್ ಟ್ರೇಸು ಈಗ ಕೆಲವೊಂದು ಮಾಹಿತಿ ಗೊತ್ತಾಗಿದೆ. ಆ ನಿಟ್ಟಿನಲ್ಲಿ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಇದಕ್ಕೆ ತನಿಖಾ ತಂಡವನ್ನು ರಚಿಸಿದ್ದೀವಿ. ಇಷ್ಟರಲ್ಲೇ ಸದ್ಯದಲ್ಲೇ ನಾವು ಅಕ್ಯೂಸ್ನ ಸಹ ನಾವು ಅರೆಸ್ಟ್ ಇಲ್ಲ, ಬೇರೆ ಬೇರೆ ಕಡೆ ಇರುವಂಥವ್ರು. ಯಾವ್ಯಾವ ಪ್ರದೇಶದಲ್ಲಿ ರಾಯಚೂರು ಸುತ್ತಮುತ್ತ ನೈಬರಿಂಗ್ ಡಿಸ್ಟಿಕ್ಸಲ್ಲಿ ಇದ್ದಿರುವಂಥ ಗಾಡಿಗಳು ಇದು. ಇನ್ನು 59 ಗಾಡಿಗಳು ಬಳ್ಳಾರಿ ಜಿಲ್ಲೆಯಲ್ಲಿ ಪ್ರಕರಣ ದಾಖಲಾಗಿರೋದು ಇನ್ನೂ ರಿಕವರ್ ಆಗಿಲ್ಲ. ಯಾರ ಹತ್ರ ಈಗ ವೆಹಿಕಲ್ ಇದೆ ನಿಮಗೆ ತಿಳಿದಿರ್ತದೆ, ಯಾರು ತೊಗೊಂಡಿದ್ದಾರೆ ಅವ್ರಿಗೆ ತಿಳಿದಿರ್ತದೆ. ಈ ಮೂಲಕ ಅವರೇ ಬಂದು ಹಿಂತಿರುಗಿಸ್ಬೇಕು ಅಂತ ವಿನಂತಿಸ್ಕೊಳ್ತೀನಿ. ಯಾವುದೇ ಕಳ್ಳತನ ಅಥವಾ ಮೋಸ ಮಾಡಿರುವಂಥ ಒಂದು ವೆಹಿಕಲ್ ಇಟ್ಕೊಂಡ್ರೆ ಅವರು ಸಹ ಅಪರಾಧಿ ಆಗ್ತಾರೆ, ತಿಳಿದು ಇಟ್ಕೊಂಡ್ರೆ ಅವರು ಸಹ ಅಪರಾಧಿಗಳಾಗ್ತಾರೆ.
ಸೊ ಅದರಿಂದ ಈ ಮೂಲಕ ನಾನು ವಿನಿಸ್ಕೊಳ್ತೀನಿ, ಎಲ್ಲರೂ ಅದನ್ನು ಹಿಂತಿರುಗಿಸ್ಬೇಕು. ಮೇಡಮ್, ಈಗ ಒಂದು ಕನ್ಫ್ಯೂಷನ್ ಇದೆ ಎಲ್ಲರಿಗೂ, ಇದನ್ನೆಲ್ಲ ಗಿರ್ವಿ ಇಟ್ಕೊಂಡಿದ್ದು ಅಥವಾ ಅವ್ರು ಸೇಲ್ ಮಾಡ್ತೀವಿ ಈಗ ಅರ್ಜೆಂಟ್ ಸ್ವಲ್ಪ ದುಡ್ಡು ಕೊಡಿ ಅಂತ ತೊಗೊಂಡಿದ್ದ ಅನ್ನೋದು ಒಂದು ಈ ಥರ ಮಾಡಿದ್ದಾರೆ. ಇಲ್ಲ, ಆಲ್ಮೋಸ್ಟ್ ಎಲ್ಲಾನು ಆಲ್ಮೋಸ್ಟ್ ಸೇಲ್ಗಂತಾನೆ ತೊಗೊಂಡಿದ್ದಾರೆ. ಸೇಲ್ಗೆ ತೊಗೊಂಡ್ರೆ ಅದರದ್ದೇ ಆದ ಪ್ರಕ್ರಿಯೆ ಇರ್ತದೆ, ಅದು ಯಾವುದು ಪಾಲಿಸದೆ ಏಕಾಏಕಿ ತೊಗೊಂಡಿರೋದು ಅದು ಸರಿ ಇಲ್ಲ. ಸೊ ಈ ಮೂಲಕ ನಾನು ಅದನ್ನು ಹಿಂತಿರುಗಿಸ್ಬೇಕಂತ ಹೇಳ್ತೀನಿ. ಈಗ ದುಡ್ಡು ಕಳ್ಕೊಂಡಲ್ಲ ಮೇಡಮ್, ಈಗ ಅವ್ರ ಕಾರ್ನ ದುಡ್ಡು ಕೊಟ್ಟರೆ ಅವ್ರು ಏನಾದರೂ ಕಂಪ್ಲೇಂಟ್ ಕೊಟ್ಟರೆ ಮತ್ತೆ ತೊಗೊಳ್ತಾರೆ, ನೀವು ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ಬೋದು? ಅವರು ಖಂಡಿತ ಅವ್ರೂ ಅವ್ರಿಗೇನಾದರೂ ಮೋಸ ಆಗಿದ್ದರೆ ಅವರು ಸಹ ಕಂಪ್ಲೇಂಟ್ ಕೊಡ್ಬೋದು, ಅದರಲ್ಲೇನಿಲ್ಲ. ಇದೇ ಒಂದೇ ಪ್ರಕರಣಕ್ಕೆ ಸಂಬಂಧಪಟ್ಟಿರೋದ್ರಿಂದ ಇದರಲ್ಲೇ ತನಿಖೆ ಕೈಗೊಂಡು ಅದನ್ನು ಸಹ ನಾವು ಎಷ್ಟೆಷ್ಟು ಕೊಟ್ಟಿದ್ದಾರೆ ಮೇಡಮ್ ಒಬ್ಬೊಬ್ರು ಅಂದಾಜು ವೆಹಿಕಲ್ಗಳ ಮೇಲೆ? ಒಂದು ವೆಹಿಕಲ್ ಡಿಫ್ರೆಂಟ್ ಆಗಿದೆ. ಅಂದಾಜು ಆ್ಯಾವ್ರೇಜ್ ಒಂದು 4-5 lakhs ಅಷ್ಟು ತಗೊಂಡು ಅಡ್ವಾನ್ಸ್ ಕೊಟ್ಟು, ಅಂದರೆ ಎಲ್ಲರೂ ಒಂದೇ ಥರ ಇಲ್ಲ, ಡಿಫ್ರೆಂಟ್ ವೆಹಿಕಲ್ಸ್ಗೆ ಡಿಫ್ರೆಂಟ್ ಇದೆ. ಆನ್ ಆ್ಯಾವ್ರೇಜು 4-5 ಲಕ್ಷಗಳು. ಇಷ್ಟು ಪ್ರಮಾಣದ ಕಾರ್ಗಳನ್ನ ಒಂದೇ ಟೈಮಿಗೆ ತೊಗೊಂಬರ್ದಷ್ಟು ಸುಲಭ ಅಲ್ಲ. ಸೊ ಹೆಂಗೆ ಪತ್ತೆ ಹಚ್ಚಿದ್ರಿ ಅಂತ ಮೇಡಮ್? ಅಲ್ಲ, ಪತ್ತೆ ಹಚ್ಚೋದು ಕೆಲವೊಂದು ಮಾಹಿತಿ ಮೇಲೆ ಕೆಲವೊಂದು GPS ಮೂಲಕ ನಾವು ಪತ್ತೆ ಹಚ್ಚಿದ್ದೀವಿ. ಒಂದೇ ದಿವಸದಲ್ಲಿ ಇಷ್ಟು ಗಾಡಿ ಏನಲ್ಲ, ನಾವು ಗ್ರ್ಯಾಜುಯಲಿ ಇನ್ಫಾರ್ಮೇಷನ್ ಬಂದಾಗ ಸ್ವಲ್ಪನೇ ತೊಗೊಂಡು ನಿಲ್ಲಿಸಿತ್ತು. ಬಟ್ ಈ ದಿವಸ ರಿಲೀಸ್ ಮಾಡಬೇಕಾದ್ರೆ ನಾವು ಇದನ್ನು ಹೇಳಿದ್ವಿ.